ಬಹಳ ಸಂತೋಷ ಆಯಿತು ನನಗೆ ಇವತ್ತು ಇಲ್ಲಿ ಬಂದು ಇಲ್ಲಿ ಮುಂದೆ ಬನ್ನಿ ಮೀಟಪ್ಪಲ್ಲಿ ಎಲ್ಲರ ಜೊತೆಗೆ ಭೇಟಿ ಮಾಡಿ ಎಲ್ಲರೂ ಉದ್ಯಮಿ ಅವ್ರ ಜೊತೆಗೆ ಬಿಸ್ನೆಸ್ ಕಟ್ಟೋದು ಅದ್ರ ಬಗ್ಗೆ ಮಾತಾಡಿ ಬಹಳ ಸಂತೋಷ ಆಯಿತು. ಇಡೀ ಕರ್ನಾಟಕದಲ್ಲಿ ಮುಂದೆ ಬನ್ನಿ, ಇನ್ನೂ ಮುಂದೆ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಬೆಸ್ಟ್ ಆಫ್ ಲಕ್ ಟು ಮುಂದೆ ಬನ್ನಿ ಫಾರ್ ಗ್ರೋಯಿಂಗ್ ಬಿಗ್ ಆ್ಯಂಡ್ ವೈಡ್. ಥ್ಯಾಂಕ್ ಯು. I think whatever Munde Bani is doing is amazing. They are actually cutting across the language barriers. They are actually empowering people who are from tier 2 and tier 3 towns to go big. And my best wishes to Munde Bani. ಮುಂದೆ ಬನ್ನಿ ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ವಂಡರ್ಫುಲ್. ಲೇಟೆಸ್ಟ್ ಎಪಿಸೋಡ್ ಈಗ ಕಸರ್ ಬಂದಿದೆ. ಗದಗ್ ಅವ್ರ ಅಂತ ಗೊತ್ತಿರಲಿಲ್ಲ ಬಿಲ್ಡ್ ಮಾಡ್ತಾ ಇರೋದು. ಐ ಮೀನ್ ವಂಡರ್ಫುಲ್ ಟು ನೋ ಮಲ್ಟಿಪಲ್ ಸ್ಟಾರ್ಟ್ಅಪ್ಸ್ ಡೂಯಿಂಗ್ ಮ್ಯಾಸಿವ್ಲಿ ವೆಲ್ ಅಕ್ರಾಸ್ ದಿ ವರ್ಲ್ಡ್, ಅಕ್ರಾಸ್ ಇಂಡಿಯಾ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಇವತ್ತು ಇವೆಂಟ್ ಬಂದಿದೆ. ಸೊ ಇಲ್ಲೂ ಸುಮಾರು ಒಂದು 100-150 ಮೆಂಬರ್ಸ್ ಬಂದಿದ್ರು. ತುಂಬಾ ಎಲ್ಲರಿಗೂ ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ಸೆಷನ್ ಅಂಡ್ ಡೆಫಿನೆಟ್ಲಿ ವಿಶ್ ಮುಂದೆ ಬನ್ನಿ a lot of luck. Keep going. Vasant, Shishir and Kiran, please continue the same thing what you have been doing. Extremely wonderful. ರಾಜ್ಯೋತ್ಸವದ ದಿನ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರೋದ್ರಲ್ಲಿ ಬಹಳ ಖುಷಿ ಆಗ್ತಾ ಇದೆ ನನಗೆ. ಇವತ್ತಿನ ಬೆಳಗ್ಗೆ ಒಂದು ಬೇರೆ ಎಲ್ಲೋ ಕಾರ್ಯಕ್ರಮದಲ್ಲಿದೆ, ನಾನು ರೇಡಿಯೋಲಿ ಸಹ ಕಾರ್ಯಕ್ರಮ ಕೊಡ್ತಾ ಇದ್ದೆ. ಆದ್ರೆ ಇದನ್ನ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಯಾಕೆಂದ್ರೆ ಸ್ಟಾರ್ಟ್ಅಪ್ ಪ್ರಪಂಚದಲ್ಲಿ ಈ ತರ ನಮ್ಮೂರ್ ಜನರು ಉದ್ಯಮಿಗಳು ಕನ್ನಡದಲ್ಲಿ ಸ್ಟಾರ್ಟ್ಅಪ್ ಪಿಚಸ್ ನ ಕೊಟ್ಟು ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಫೌಂಡರ್ಸ್, ಸ್ಥಾಪಕರು ಅಥವಾ ಜೂರಿ ಮೆಂಬರ್ಸ್ ಅವರವರ ಕೆಲಸದಲ್ಲಿ ಬಹಳ ಪ್ರಬಲವಾದವರು, ಎಕ್ಸ್ಪೀರಿಯನ್ಸ್ ಕಮಿಂಗ್ ಅಂಡ್ ಎವ್ಯಾಲ್ಯೂಯೇಟಿಂಗ್ ಅಂಡ್ ಇಂಥ ಜನ, ಇಷ್ಟು ಜನ ಕನ್ನಡ ಜನರು ಅದನ್ನ ಬಂದು ನೋಡಿ ವೀಕ್ಷಿಸಿ ಅಂಡ್ ಇಲ್ಲಿಂದ ಕಲಿಕೆ ತಗೊಂಡು ಹೋಗ್ತಾ ಇದಾರಲ್ಲ, ಅದು ಬಹಳ ಒಳ್ಳೆ ಕೆಲಸ. ವಸಂತ್ ರಿಯಲಿ ಫ್ಯಾಂಟಾಸ್ಟಿಕ್. ಅಂಡ್ ಇಲ್ಲಿ ನಿಮ್ಮ ಟೀಮ್ ಎಲ್ಲ ನಾವು ನೋಡಿದ್ವಿ. ಶಿಶಿರ್ ಅವರು, ಆಮೇಲೆ ಅಶೋಕ್ ಕಾರಂತ್ ಅವರ ಒಂದು ಅಡ್ವೈಸ್. ಲವ್ ಫಾರ್ ಯೋರ್ ವರ್ಕ್ ವಿಲ್ ಡೆಫಿನೆಟ್ಲಿ ಬಿ ದೇರ್. ಕೌಂಟ್ ಆನ್ ಅಸ್ ಫಾರ್ ಎನಿಥಿಂಗ್. ಮುಂದೆ ಬನ್ನಿ, ಇನ್ನಷ್ಟು ಮುಂದೆ ಹೋಗ್ಲಿ. ಬೆಸ್ಟ್ ವಿಶಸ್. ನಮಸ್ಕಾರ. ಇವತ್ತು ನಾನಿಲ್ಲಿ ಮುಂದೆ ಬನ್ನಿ ಮೀಟಪ್ ಅಲ್ಲಿ ಇದ್ದೀನಿ. ಇಟ್ಸ್ ಓವರ್ವೆಲ್ಮಿಂಗ್. ಯಾಕಂದ್ರೆ ಈ ಅನುಭವ, ಇದು ಡೈವರ್ಸ್ ಸೆಟ್ ಆಫ್ ಪೀಪಲ್ ನ ಮೀಟ್ ಮಾಡೋದು ತುಂಬಾ ಖುಷಿ ಆಯ್ತು. ಇದಕ್ ಕಾರಣ ಯಾರು ಅಂದ್ರೆ ನಮ್ಮ ವಸಂತ್ ಶೆಟ್ಟಿ ಅವರು ಮತ್ತೆ ಶಿಶಿರ್. ಐ ಥಿಂಕ್ ದೇ ಬೀನ್ ಏಬಲ್ ಟು ಪವರ್ಫುಲಿ ಗೆಟ್ ನಾಟ್ ಜಸ್ಟ್ ಒಂದು ಪಾಡ್ಕಾಸ್ಟ್ ಮಾಡಿ ಅರಿವು ತರೋದು ಒಂದು, ಬಟ್ ಅದನ್ನು ಮೀರಿ ಒಂದು ನ್ಯೂಸ್ ಲೆಟರ್ ಸ್ಟಾರ್ಟ್ ಮಾಡಿ, ಮತ್ತೆ ಈ ಮೀಟಪ್ಸ್ ಮಾಡಿ, ಮತ್ತೆ ವರ್ಕ್ ಶಾಪ್ಸ್ ಅದ್ರ ಜೊತೆಗೆ ಮಾಡಿ, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್, ಎಜುಕೇಶನ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದಾರೆ. ಪ್ಲಸ್ ಇವತ್ತಿನ ಸಂದರ್ಭದಲ್ಲಿ ಈ ರಾಜ್ಯೋತ್ಸವಕ್ಕೆ ಅವ್ರು ಸ್ಪೆಷಲ್ ಏನ್ ಮಾಡಿದ್ರು ಅಂತಂದ್ರೆ ಒಂದಿಷ್ಟು ಸ್ಟಾರ್ಟ್ಅಪ್ ಪಿಚ್ ಕರೆದಿದ್ರು. ಸೊ ಇಂಟ್ರೆಸ್ಟಿಂಗ್ ಐಡಿಯಾಸ್ ಅಂಡ್ ಸಮ್ ಆರ್ ರೆಡಿ ಫಾರ್ ಫಂಡಿಂಗ್ ಅನ್ಕೋತೀನಿ. ಬಟ್ ಈ ಅನುಭವ ಆಫ್ ಮೀಟಿಂಗ್ ಪೊಟೆನ್ಶಿಯಲ್ ಆಂಟ್ರಪ್ರಿನ್ಯೂರ್ಸ್ ಅಂಡ್ ವೆಲ್ ಎಸ್ಟಾಬ್ಲಿಷ್ ಪೀಪಲ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಈ ಮುಂದೆ ಬನ್ನಿ ಪಾಡ್ಕಾಸ್ಟಿಂಗ್ ಪ್ಲಾಟ್ಫಾರ್ಮ್ ಶುಡ್ ಗ್ರೋ ಅಂಡ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಇದು ಚೆನ್ನಾಗಿ ಮೂಡಿ ಬರ್ಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ. ಮುಂದೆ ಬನ್ನಿ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಈ ತರ ಜನನ ಕೂಡ್ಸಿ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭದಲ್ಲ. ಅದಕ್ಕೆ ತುಂಬಾ ಡೆಡಿಕೇಶನ್ ಬೇಕು, ಅದಕ್ಕೆ ಆದಂತ ಟೈಮ್ ಬೇಕು. ಅದನ್ನೆಲ್ಲ ಸ್ಪೆಂಡ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ. ಇದರಿಂದ ನಮ್ಗೆಲ್ಲ ನೆಟ್ವರ್ಕ್ ಬೆಳೀತಾ ಇದೆ, ಮತ್ತೆ ಕಾನ್ಫಿಡೆನ್ಸ್ ಬೆಳೀತಾ ಇದೆ, ಮತ್ತೆ ಖುಷಿ ಆಗುತ್ತೆ ನಮ್ಮ ಕನ್ನಡದವ್ರನ್ನ ನೋಡಿ, ಎಂಟರ್ಪ್ರಿನರ್ ಗಳನ್ನ ನೋಡಿ. ಹೀಗೆ ಮುಂದುವರಿಸಿ, ನಾವೆಲ್ಲ ನಿಮ್ ಜೊತೆ ಯಾವಾಗ್ಲೂ ಹೀಗೆ ಇರ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಅಂದ್ರೆ ಮುಂದೆ ಬನ್ನಿ 2ನೇ ಮೀಟಪ್ ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಊಹೆನೆ ಮಾಡಿರ್ಲಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ. ಇಲ್ಲಿ ಇನ್ವೈಟೆಡ್ ಗೆಸ್ಟ್ಸ್ ರಫೀಕ್ ಅಸ್ಲಂ ಅಂತ, ಆಮೇಲೆ ಅವರು ಝೋಹೋದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿದ್ರು. ಸುಮಾರು 20 ವರ್ಷದ ಮೇಲ್ ಕೆಲಸ ಮಾಡಿದವರು. ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿ ಮತ್ತೆ ಅವರಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡ್ವಿ. ನಾವು ಆ ರೀತಿ ಎಕ್ಸ್ಪರ್ಟ್ಸ್ ನಾವು ನೋಡೋದೇ ಕಷ್ಟ. ಆದ್ರೆ ಅವ್ರು ಇಲ್ಲಿ ಬಂದು ನಮ್ ಜೊತೆ ಮಾತಾಡಿ ಎಷ್ಟೋ ವಿಷಯಗಳನ್ನ ಹಂಚ್ಕೊಂಡ್ರು. ಆಮೇಲೆ ಬೇರೆಯವ್ರ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಉತ್ತರಗಳನ್ನ ಕೊಟ್ರು. ಅದೇ ರೀತಿ ವೆಲ್ಬಿ ಮುಖ್ಯಸ್ಥರು ಸುಪ್ರೀತ್ ಬಂದಿದ್ರು. ಸೊ ಅವ್ರು ಸಹ ಯುವ ಪೀಳಿಗೆಯವರು ಹೇಗೆ ಅವರ ಸಂಸ್ಥೆಯನ್ನ ಕಟ್ಟಿದ್ರು, ಆಮೇಲೆ ಅವರ ಸಂಸ್ಥೆಯ ಬ್ರ್ಯಾಂಡಿಂಗ್ ಅಥವಾ ಮಾರ್ಕೆಟಿಂಗ್ ಅನ್ನ ಹೇಗೆ ಮಾಡ್ತಿದ್ದಾರೆ, ಜೊತೆಗೆ ಅವರು ಕೂಡ ಪ್ರಶ್ನೆಗಳನ್ನೆಲ್ಲ ಉತ್ತರಿಸಿದ್ರು. 5 ಜನ ಪಿಚ್ ಮಾಡಿದ್ರು ಅವರ ಸ್ಟಾರ್ಟ್ಅಪ್ ಗಳ ಬಗ್ಗೆ. ತುಂಬಾನೇ ಚೆನ್ನಾಗಿತ್ತು. ಈ ರೀತಿ ಕನ್ನಡಿಗರು ಒಂದ್ ಕಡೆ ಸೇರಿ ಬಿಸ್ನೆಸ್ ಬಗ್ಗೆ, ವ್ಯಾಪಾರದ ಬಗ್ಗೆ ಅಥವಾ ಸ್ಟಾರ್ಟ್ಅಪ್ ಗಳನ್ನ ಶುರು ಮಾಡೋದು ಹೇಗೆ, ಆ ಸಮಸ್ಯೆಗಳನ್ನ ಹೇಗೆ ಎದುರಿಸೋದು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಬಹುಶಃ ಯಾವ ಪ್ಲಾಟ್ಫಾರ್ಮು ಇಲ್ಲ.
ಮುಂದೆ ಬನ್ನಿ ತಂಡ ಎಲ್ರನ್ನೂ ಸೇರಿಸಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ನಡೆಯುತ್ತೆ ಇದು. ಇಲ್ಲಿ ಇಷ್ಟು ಜನ ಸೇರಿರೋದೇ ಒಂದು ಸಾಕ್ಷಿ. ಯಾವುದೇ ಒಂದು ದೊಡ್ಡ ಮಾರ್ಕೆಟಿಂಗ್ ಕ್ಯಾಂಪೇನ್ ಇಲ್ಲದೆ ಜನಗಳು ಇಲ್ಲಿಗೆ ಬಂದಿದ್ದಾರೆ. ರಾಜ್ಯೋತ್ಸವದ ದಿನ ಈ ರೀತಿ ನಾನಂತೂ ಯಾವತ್ತೂ ಕಳೆದಿಲ್ಲ. ಮತ್ತೆ ಸಿಗೋಣ. ಧನ್ಯವಾದ. ಸೊ ಇವತ್ತು ಮುಂದೆ ಬನ್ನಿ ಮೀಟಪ್ ಬಂದು ಸುಮಾರು ಖುಷಿ ಆಯ್ತು. ಕರ್ನಾಟಕದಲ್ಲಿ ಇಷ್ಟೆಲ್ಲ ಜನ ಉದ್ಯಮಿಗಳಿದ್ದಾರೆ, ಇಷ್ಟೆಲ್ಲ ಕಂಪ್ನಿಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಸಲುವಾಗಿ ಒಂದು ಸಪೋರ್ಟ್ ಎಕೋ ಸಿಸ್ಟಮ್ ಅನ್ನು ಬಿಲ್ಡ್ ಮಾಡಬೇಕು. ವಸಂತ್ ಮತ್ತು ಅವ್ರ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅವ್ರ ಪಾಡ್ಕಾಸ್ಟ್ ಅನ್ನು ನೋಡಿ, ಮೀಟಪ್ ಗಳಿಗೆ ಪಾರ್ಟಿಸಿಪೇಟ್ ಮಾಡಿ, ಕರ್ನಾಟಕವನ್ನ ನಾವೆಲ್ಲರೂ ಸೇರಿ ಒಂದು ಉದ್ಯಮಿಶೀಲ ರಾಜ್ಯವನ್ನಾಗಿ ಮಾಡೋಣ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ರವಿತೇಶ್ ಹಾನ್ಬಾಳ್ಚಿಕ್ಕಿ ಸಕಲೇಶ್ಪುರದಿಂದ. ಮುಂದೆ ಬನ್ನಿ ಈವೆಂಟ್ ಹೆಸರೇ ಹೇಳಂಗೆ, ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ನಮ್ಮ ಕನ್ನಡಿಗರಿಗೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ದೇ ಹ್ಯಾವ್ ಗಿವನ್ ಫಾರ್ ದ ಬೆಸ್ಟ್ ಇವೆಂಟ್ಸ್ ಆಫ್ ದ ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ. ಕನ್ನಡ ಎಂಟರ್ಪ್ರಿನರ್ಗಳು ಆದಷ್ಟು ಮುಂದೆ ಬನ್ನಿ. ಬಿಸ್ನೆಸ್ ಅನ್ನೋದು ನಮ್ಮ ಕನ್ನಡಿಗರಿಗೆ ತುಂಬಾ ಅವಶ್ಯಕತೆ. ಎಲ್ಲರಿಗೂ ನಮಸ್ಕಾರ. ಮುಂದೆ ಬನ್ನಿ ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿ ನಡೆದು ಬರ್ತಾ ಇದೆ. ವಸಂತ್ ಶೆಟ್ಟಿ ಅವರಿಗೆ ಮತ್ತು ಶಿಶಿರ್ ಅವರಿಗೆ ಅಭಿನಂದನೆಗಳು. ಸೊ ರಿಯಲಿ ಅದ್ಭುತವಾದ ಪ್ರೋಗ್ರಾಮ್. ಈ ಉದ್ಯಮಶೀಲತೆಯನ್ನ ಕನ್ನಡದಲ್ಲಿ ಬೆಳೆಸೋದಕ್ಕೆ ತುಂಬಾ ಸಹಕಾರಿಯಾಗತ್ತೆ. ಮಾಡ್ತಾ ಇರಿ, ಎಲ್ಲ ಮುಂದೆ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ಇವತ್ತು ಈ ಮುಂದೆ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ. ಐ ವಾಂಟೆಡ್ ಟು ಸಿ ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್, ಎಸ್ಪೆಷಲಿ ಕನ್ನಡ ಕಮ್ಯುನಿಟಿಯಲ್ಲಿ. ನಮ್ಮ ಬೇರೆ ಬೇರೆ ದೇಶಗಳಿಂದ ಏನ್ ಫೌಂಡರ್ಸ್ ಬರ್ತಿದ್ದಾರೆ, ವಾಟ್ ಕೈಂಡ್ ಆಫ್ ಐಡಿಯಾಸ್ ದೇ ಆರ್ ಬ್ರಿಂಗಿಂಗ್. ಥ್ಯಾಂಕ್ಸ್ ಟು ಮುಂದೆ ಬನ್ನಿ. ಐ ಥಿಂಕ್ ದೇ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ in terms of bringing the founders, some customers, some investors, the interested parties together in this kind of platform. I think it will go a long way. Here, a regional based, a language based, a small community based platform was not there. So ನನಗನ್ಸಿದ ಮಟ್ಟಿಗೆ ಈ ಮುಂದೆ ಬನ್ನಿ ಹೆಸರೇ ಒಂಥರ, it's kind of inspiring, and there will be a lot of folks who will be benefited from our Karnataka rural areas especially. So Vasant ಅವರಿಗೆ ಮತ್ತು ಅವರ ಟೀಮ್ ಮೆಂಬರ್ಸ್ ಗೆ very hearty congratulations. They have done a good job. Wish them all the best. Thank you very much. ನಮಸ್ಕಾರ, ನನ್ನ ಹೆಸರು ಅಕ್ಷಯ್ ಮಶಲ್ಕರ್. ಒಂದು ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂದ್ರೆ ಈ ಒಂದು ಆಂಟ್ರಪ್ರಿನರ್ಶಿಪ್ ನ ಮೇಲೆ ನೀವು ಏನ್ ಕೆಲಸ ಮಾಡ್ತಿದ್ದೀರಿ, ನಿಜವಾಗ್ಲೂ ಇದರಿಂದ ನಮ್ಮ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ತುಂಬಾ ಬದಲಾವಣೆ ಬರ್ಲಿಕ್ಕಿದೆ ಅಂತ ನಾನು ನಂಬಿದ್ದೇನೆ. ಹಾಗೆ ಪ್ರತಿಯೊಂದು ಯುವಕರಿಗೂ ಕೂಡ ಈ ಒಂದು ಮುಂದೆ ಬನ್ನಿ ವೇದಿಕೆಯ ಜೊತೆಗೆ ಸೇರಿ ಒಂದು ದೊಡ್ಡ ಬದಲಾವಣೆಗೆ ಎಲ್ಲರೂ ಕಾರಣೀಕರ್ತರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಪರಶುರಾಮ್ ಹಳ್ಳೂರ್. ಸೊ ನಾನು ಬಂದ್ಬಿಟ್ಟು ಫೌಂಡರ್ ಆಫ್ ವೆಲ್ಟೆಕ್ಸ್ ಆಫ್ ಫಿನ್ಟೆಕ್ ಪ್ಲಾಟ್ಫಾರ್ಮ್. ನಾನು ಮುಂದೆ ಬನ್ನಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಅವ್ರು ಮಾಡ್ತಾ ಇರೋ ಕೆಲಸನ ಲಾಸ್ಟ್ 2 to 3 months ಇಂದ ಫಾಲೋ ಮಾಡ್ತಾ ಇದ್ದೇನೆ. ಇದು ಒಂದು ತುಂಬಾ ನವೀನಕೃತ ಇನಿಷಿಯೇಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಮಾಡುತ್ತಿರುವ ಒಂದು ಪ್ರಯತ್ನ ನಮ್ಮ ಕರ್ನಾಟಕದವರನ್ನ, ಕನ್ನಡಿಗರನ್ನ ಮುಂದೆ ತರಬೇಕು ಅಂದ್ರೆ ಏನು, ಈ ಒಂದು ಎಂಟರ್ಪ್ರಿನರ್ಶಿಪ್ ಎಕೋಸಿಸ್ಟಮ್ ಅಂತ ಇದೆ ಅಲ್ಲ, ಅದನ್ನ ಕನೆಕ್ಟ್ ಮಾಡ್ಬಿಟ್ಟು ಹೇಗೆ ಅಂತಂದ್ರೆ ಆಲ್ರೆಡಿ ಉದ್ದಿಮೆ ಮಾಡಿರೋರನ್ನ ತೆಗೆದುಕೊಂಡು ಬಂದು ಒಂದು ಪಾಡ್ಕಾಸ್ಟ್ ರೀತಿಯಲ್ಲಿ, ಒಂದು ವೆಬಿನಾರ್ ರೀತಿಯಲ್ಲಿ, ಆಮೇಲೆ ಟ್ರೈನಿಂಗ್ ರೀತಿಯಲ್ಲಿ, ಸೊ ತುಂಬಾ ಇಚ್ಛೆ ಆಸೆಯನ್ನು ವಸಂತ್ ಶೆಟ್ಟಿ ಮತ್ತು ಅವರ ಟೀಮ್ ಅವರು ಇಟ್ಕೊಂಡಿದ್ದಾರೆ. ನಾನು ನೋಡುತ್ತಿರೋ ಪ್ರಕಾರ ತುಂಬಾ ವೈರಲ್ ಆಗಿ ಬೆಳೀತಾ ಇದೆ. ನೋಡಿ, ಅವ್ರು ಮಾಡುತ್ತಿರೋ ಒಂದು ಮೊದಲನೇ ಪಾಡ್ಕಾಸ್ಟ್ ಐ ಥಿಂಕ್ ಮೋರ್ ದೆನ್ 100K ವ್ಯೂಸ್ ಸಿಕ್ಕಿದೆ. ಓಕೆ, ಸೊ ಮಾಡುತ್ತಿರುವುದು ಕೆಲಸ ಒಳ್ಳೆಯದು. ಅದೇ ರೀತಿ ಆ ಕಂಟೆಂಟ್ ಡೆಲಿವರಿ ಮಾಡ್ತಾ ಇದ್ದಾರಲ್ಲ, ಇಟ್ಸ್ ಅ ವೆರಿ ಕ್ವಾಲಿಟಿ ಕಂಟೆಂಟ್. ನಾನು ನಮ್ಮ ಕನ್ನಡದವರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ನೀವು ಅಲ್ಲಿ ಇಲ್ಲಿ ಹುಡುಕಬೇಕಾಗಿಲ್ಲ. ನನಗೆ ಒಂದು ಕಂಪನಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಒಂದು ಬ್ರ್ಯಾಂಡಿಂಗ್ ಕೆಲಸ ಇರಲಿ ಅಥವಾ ಕಂಪನಿ ಗವರ್ನೆನ್ಸ್ ಹೇಗೆ ಸೆಟಪ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಎಲ್ಲಾ ವಿಷಯಗಳನ್ನು ಅವರು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಯಾವ ತರ ಉದ್ದಿಮೆದಾರರನ್ನು ತರ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಸಕ್ಸಸ್ಫುಲ್ ಒಂದು ನ್ಯೂ ಏಜ್ B2C ಬ್ರ್ಯಾಂಡ್ ಇರಲಿ ಅಥವಾ B2B ಬ್ರ್ಯಾಂಡ್ ಇರಲಿ, ಪ್ರತಿಯೊಬ್ಬರನ್ನು ಐಡೆಂಟಿಫೈ ಮಾಡಿ ಪರ್ಸನಲೈಸ್ಡ್ ಕ್ಯೂರೇಟ್ ಮಾಡಿ ತಗೊಂಡ್ಬಂದು ಮುಂದೆ ಬನ್ನಿ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ಸೆಕೆಂಡ್ ಮೀಟಪ್ November 1st, 2025 ಅಲ್ಲಿ ಪಾಲ್ಗೊಂಡಿದ್ದೇನೆ. ಸೊ ಫಸ್ಟ್ ಮೀಟಪ್ ಅಲ್ಲೂ ಇದ್ದೆ, ಈಗ ಸೆಕೆಂಡ್ ಮೀಟಪ್ ಅಲ್ಲೂ ಇದ್ದೀನಿ. ಸೊ ದ ಕೈಂಡ್ ಆಫ್ ವೈಬ್ರೇಷನ್ಸ್, entrepreneurship vibrations they are creating is wonderful. So I wish all the best to the Munde Banni team. Please make use of this platform, bring progress in your life. So ನಿಮ್ಮ ಜೀವನದಲ್ಲಿ ಮುಂದೆ ಬನ್ನಿ. Thank you. ಎಲ್ಲರಿಗೂ ನಮಸ್ಕಾರ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಮುಂದೆ ಬನ್ನಿ ಕಮ್ಯುನಿಟಿ ಏನ್ ಮಾಡಿದ್ದಾರೆ ವಸಂತ್ ಶೆಟ್ಟಿ ಅವರು, ಇಟ್ ಇಸ್ ಅ ವಂಡರ್ಫುಲ್ ಇನಿಷಿಯೇಟಿವ್ ಫಾರ್ ಕರ್ನಾಟಕ. ಎಲ್ಲಾ ಫೌಂಡರ್ಸ್, ಎಲ್ಲಾ ಆಂಟರ್ಪ್ರಿನರ್ಸ್ ಆಫ್ ಕರ್ನಾಟಕ ಆರ್ ಗೆಟಿಂಗ್ ಟುಗೆದರ್. ಆಮೇಲೆ ದೇ ಹ್ಯಾವ್ ಸಮ್ ಅಮೇಸಿಂಗ್ ಪಾಡ್ಕಾಸ್ಟ್. ಇಂತ ಇನ್ಸ್ಪೈರಿಂಗ್ ಆಂಟರ್ಪ್ರಿನರ್ಸ್ ಇಂಟರ್ವ್ಯೂ ಎಲ್ಲ ಮಾಡಿದ್ದಾರೆ. ಐ ಆಮ್ ವಾಚಿಂಗ್ ಎವ್ರಿ ಸಿಂಗಲ್ ಎಪಿಸೋಡ್. ಐ ಎನ್ಕರೇಜ್ ಎವ್ರಿ ಒನ್ ಇನ್ ಕರ್ನಾಟಕ, encourage their kids to watch this podcast also.
It is extremely inspiring, and I hope they are very successful in their vision of making a big impact on Karnataka GDP. I'm really excited about being part of this Munde Banni group, and I wholeheartedly thank all the organizers. ಎಲ್ರಿಗೂ ನಮಸ್ಕಾರ. ಸೊ ಮುಂದೆ ಬನ್ನಿ ಟೀಮ್ ತುಂಬಾ ಒಳ್ಳೆ ಇನಿಷಿಯೇಟಿವ್ ಶುರು ಮಾಡಿದೀರಾ. ನಮಗೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಎಲ್ಲಾ ಕಡೆ ಬೇರೆ ಬೇರೆ ಸ್ಟಾರ್ಟ್ಅಪ್ ಎಲ್ಲ ಮಾಡ್ತಾ ಇದ್ರು, ಬಟ್ ನಮ್ ಕನ್ನಡದಲ್ಲಿ ಯಾರು ಇರ್ಲಿಲ್ಲ. ಸೊ ಎಲ್ಲ ಮೆಂಟರ್ಸ್ ಗೈಡ್ ಮಾಡಕ್ಕೆ ಮತ್ತೆ ಹೊಸ ಐಡಿಯಾ ತಗೊಂಡ್ ಬಂದವರಿಗೆ ಮುಂದೆ ಬನ್ನಿ ಟೀಮ್ ಇಂದ ತುಂಬಾ ಒಳ್ಳೆ ಕನೆಕ್ಷನ್ ಸಿಗ್ತಾ ಇದೆ. ಇದರಿಂದ ನಮ್ಮಂತ ಆಂಟರ್ಪ್ರಿನರ್ಸ್ ಗೆ ತುಂಬಾ ಯೂಸ್ ಆಗ್ತಾ ಇದೆ. ಇದು ಮುಂದೆ ಇದೇ ತರ ಒಳ್ಳೆ ಕಡೆಯನ್ನು ಕೊಡ್ತಾ ಇರಿ. ತುಂಬಾ ಜನ ಇನ್ಸ್ಪೈರ್ ಮಾಡಿ ಮತ್ತೆ ಕನ್ನಡದವರು ತುಂಬಾ ಕಂಪ್ನಿ ಸ್ಟಾರ್ಟ್ ಮಾಡೋಕೆ ಮಾಡಿ. ತುಂಬಾ ಧನ್ಯವಾದಗಳು. ನಮಸ್ಕಾರ, ನಾನ್ ಶ್ರೀದೇವಿ ಅಂತ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಸ್ಟಾರ್ಟ್ಅಪ್ ಗಳಿಗೆ, ಎಂಟರ್ಪ್ರಿನರ್ಸ್ ಗಳಿಗೆ ತುಂಬಾನೇ ಪ್ರೋತ್ಸಾಹ ಸಿಗುತ್ತೆ ಇದರಿಂದ. ನೋಡಿ, ಇಟ್ಸ್ ಅ ವೆರಿ ಗುಡ್ ಇಕೋಸ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ದಿಸ್ ಇಕೋಸಿಸ್ಟಮ್ ಅಂಡ್ ತುಂಬಾ ಚೆನ್ನಾಗಿ ಎಲ್ಲಾ ಕಾರ್ಯಕ್ರಮ ನಡೆದೋಗಿದೆ ಇವತ್ತು. ಐ ಆಮ್ ರಿಯಲಿ ಹ್ಯಾಪಿ ಟು ಕನೆಕ್ಟ್ ವಿತ್ ದಿಸ್. Hi, this is Kumar. I'm the founder of the Rise in Protect. So today I have attended ಮುಂದೆ ಬನ್ನಿ meetup event attend ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. So we have meet the people so founders, entrepreneurs. So big thanks to the Vasant and entire team. So ತುಂಬಾ ಚೆನ್ನಾಗಿ ಮಾಡಿದ್ದಾರೆ. We got some ideas how to run the business and we got some more even motivational ideas also. So ಇದೇ ತರ ಚೆನ್ನಾಗಿ ಹೋಗ್ತಾ ಇರಲಿ. ಬರೋ ದಿನಗಳಲ್ಲಿ ಇನ್ನು ಮೀಟಪ್ ಜಾಸ್ತಿ ಆಗ್ಲಿ, ಆಮೇಲೆ ಇನ್ನು ಪೋಡ್ಕಾಸ್ಟ್ ಜಾಸ್ತಿ ಆಗ್ಲಿ. ವಿ ಕ್ಯಾನ್ ಮೀಟ್ ದ ಬೆಟರ್ ಆಂಟರ್ಪ್ರಿನರ್ಸ್. ಸೊ ಆಲ್ ದಿ ಬೆಸ್ಟ್ ಟೀಮ್, ಗುಡ್ ಜಾಬ್, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಮಾಧವ್ ಅಂತ. ಈ ಸಂಸ್ಥೆ ಮಾಡ್ತಿರೋದು ನಿಜವಾಗ್ಲು ದೊಡ್ಡ ಕೆಲಸ ಅಂತಾನೆ ಅನ್ಬೇಕು. ಅಷ್ಟು ಒಂದು ದೊಡ್ಡ ಗುರಿ ಇಟ್ಕೊಂಡಿದೆ. 1 ಲಕ್ಷ ಆಂಟರ್ಪ್ರಿನರ್ಸ್, 10 ಲಕ್ಷ ಕೆಲಸ, ಅದು ಕನ್ನಡದವ್ರಿಗೆ, ಕನ್ನಡಿಗರಿಂದ, ಕನ್ನಡದಲ್ಲಿ. ಅದೆಲ್ಲ ಇದು ಒಂದು ಉದ್ಯಮದ ಭಾಷೆ ಆಗೋಕ್ಕೆ ಸಾಧ್ಯ ಅಂತ ಏನ್ ಅನ್ಕೊಂಡಿದಾರ ಅವರು, ಅಂತದ್ದು ಬೇಕಾಗಿದೆ. ಆ ಭಾಷೆ ವಿಸ್ತಾರ ಆಗ್ಬೇಕಂದ್ರೆ ಎಲ್ಲವನ್ನೂ ಒಳಗೊಂಡ್ಬೇಕು. ಅದನ್ನ ಮೊದ್ಲಿಂದಲೂ ನಂಗೆ ಅನ್ಸತ್ತೆ ವಸಂತ್ ಮಾಡ್ತಾ ಬಂದಿದ್ದಾರೆ. ಶಿಶಿರಂಗೂ ಅಷ್ಟೇ ಆಸಕ್ತಿ, ಅಷ್ಟೇ ಒಂದ್ ಕಾಳಜಿ ಎಲ್ಲವೂ ಇದೆ. ಹಾಗಾಗಿ ನಂಗೆ ಅನುಮಾನ ಇಲ್ಲ ನಿಜವಾಗ್ಲು ಮುಂದೆ ಬರುತ್ತೆ ಅಂತ. ಮತ್ತೆ ಒಳ್ಳೇದಾಗ್ಲಿ ವಸಂತ್, ಶಿಶಿರು, ಮುಂದೆ ಬನ್ನಿ. ಸೊ ಮುಂದೆ ಬನ್ನಿ ಪ್ಲಾಟ್ಫಾರ್ಮ್ ಇಸ್ ತುಂಬಾ ಒಳ್ಳೆ ಇನಿಷಿಯೇಟಿವ್. ಫಾರ್ ದ ರೀಸನ್ ದಟ್ Tier 2, 3 ಅಲ್ಲಿ ತುಂಬಾ ಎಂಟರ್ಪ್ರಿನರ್ಸ್ ಇದಾರೆ, ತುಂಬಾ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ. ಈವನ್ ಟುಡೇ ನಾವೊಂದು 5 ಪಿಚಸ್ ನೋಡಿದ್ವಿ ಅಕ್ರಾಸ್ ಸೆಕ್ಟರ್ಸ್ ಲೈಕ್ ಫಿನ್ಟೆಕ್, ಎಡ್ಟೆಕ್ and coffee brewing company. So overall it's very interesting initiative. Just second meetup idu. So looking forward to more such meetups and really request everyone to come forward and be that entrepreneur and provide jobs in their own hometown. So Tier 2, Tier 3 flourishing times have just begun. All the best. ಡೆಫಿನೆಟ್ಲಿ ತುಂಬಾ ವಂಡರ್ಫುಲ್ ಇವೆಂಟ್ ಇದು. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು. ತುಂಬಾ ಖುಷಿ ಆಯ್ತು ಈ ಇವೆಂಟ್ ನ ಅಟೆಂಡ್ ಮಾಡಿ. ಕನ್ನಡದಲ್ಲಿ ಈ ತರ ಒಂದು ಪಾಡ್ಕಾಸ್ಟ್ ಅಥವಾ ಒಂದು ಇವೆಂಟ್ ನಡೆಯೋದು ತುಂಬಾ ರೇರ್. ಸಿನ್ಸ್ ಮುಂದೆ ಬನ್ನಿ ಹ್ಯಾಸ್ ಸ್ಟಾರ್ಟೆಡ್, I've been following them. They are doing a great job. I think ಎಲ್ಲ ಯಂಗ್ ಆಂಟರ್ಪ್ರಿನರ್ಸ್ ಮತ್ತೆ ತುಂಬಾ ಪ್ಯಾಷನ್ ಇಂದ ಕೆಲವರು ಇರ್ತಾರೆ. ಅವ್ರೆಲ್ಲರಿಗೂ ಹೆಲ್ಪ್ ಆಗುತ್ತೆ ಈ ತರ ಒಂದು ಇವೆಂಟ್ಸ್ ನ ನಡೆಸೋದ್ರಿಂದ. ಸೊ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್ ಅಂಡ್ ಕೀಪ್ ಕಂಟಿನ್ಯೂಯಿಂಗ್ ದ ವರ್ಕ್. ಫಸ್ಟ್ ಆಫ್ ಆಲ್ ಮುಂದೆ ಬನ್ನಿ ಅನ್ನೋ ಕಾನ್ಸೆಪ್ಟ್ ತುಂಬಾ ನಮ್ಗೆ ಇಷ್ಟ ಆಯ್ತು. ಯಾಕೆಂದ್ರೆ ಇದು ಕನ್ನಡದ ಎಂಟರ್ಪ್ರಿನರ್ಸ್ ಆಗೋರಿಗೆ ಮತ್ತೆ ಸ್ಟಾರ್ಟಿಂಗ್ ಫೇಸ್ ಆಫ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇರೋರಿಗೆ ಮಾಡಿರುವಂತ ಮಾಡೆಲ್. ಇದ್ರೊಳಗೆ ಅವರು ಪಾಡ್ಕಾಸ್ಟ್ ಆಗಿರ್ಬೋದು, ಮೀಟಪ್ಸ್ ಆಗಿರ್ಬೋದು, ಬೇರೆ ಬೇರೆ ಎಂಟರ್ಪ್ರಿನರ್ಸ್ ಇಂದ ಜರ್ನಿ ಬಗ್ಗೆ ಒಂದು ಇನ್ಸ್ಪೈರಿಂಗ್ ಸ್ಟೋರೀಸ್ ಆಗಿರ್ಬೋದು ಕೊಡೋ ಮೂಲಕ ಟೆಕ್ನಿಕಲ್ ಗ್ಯಾಪ್ ಏನಿದೆ, ಲೈಕ್ ಒಂದ್ ಐಡಿಯಾ ಇಂದ ಹೆಂಗೆ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಸ್ಟಾರ್ಟ್ಅಪ್ ಆಗಿರ್ಬೋದು ಹೇಗ್ ಬರ್ಬೇಕು, ಅದ್ರ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಏನೇನು ವರ್ಕ್ ಆಗತ್ತೆ, ಆನ್ ಗ್ರೌಂಡ್ ಏನೇನ್ ಇಂಪಾರ್ಟೆನ್ಸ್, ಈ ತರದ್ದೆಲ್ಲದನ್ನು ಕವರ್ ಮಾಡಕ್ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಇಟ್ ಇಸ್ ಗ್ರೋಯಿಂಗ್, ದ ಕಮ್ಯುನಿಟಿ ಇಸ್ ಗ್ರೋಯಿಂಗ್ ಅಂಡ್ ಎಲ್ಲ ಫೌಂಡರ್ಸ್ ಒಬ್ರು ಹಿಂದೆ ಒಬ್ರು ನಮ್ಗೆ ಸಪೋರ್ಟ್ ಮಾಡಕ್ಕೆ ಇಲ್ಲಿ ಬಂದ್ ನಿಂತಿದ್ದಾರೆ. ಫರ್ದರ್ ದೇ ಹ್ಯಾವ್ ವೆರಿ ಗುಡ್ ಪ್ಲಾನ್ಸ್ ಆಫ್ ಲೈಕ್ ಫಂಡಿಂಗ್, ಸೀಡ್ ಫಂಡಿಂಗ್ ಆಗೋ ತರ, ಶಾರ್ಕ್ ತರ, ಟ್ಯಾಂಕ್ ತರ ಒಂದು ಎಸ್ಟಾಬ್ಲಿಷ್ ಆಗೋ ಒಂದು ಇದ್ರೊಳಗಿದ್ದಾರೆ, ಮೋಟಿವ್ ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಮುಂದೆ ಬನ್ನಿ ಸ್ಪೆಷಲ್ ಇಟ್ ಈಸ್ ಫಾರ್ ಕನ್ನಡ ಅಂಡ್ ಕನ್ನಡ ಆಡಿಯನ್ಸ್ ಅಂತ ಒಂದು ಸೆಗ್ಮೆಂಟೇಶನ್ ಮಾಡ್ಕೊಂಡಿದ್ದಾರೆ. ಮುಂದೆ ಬನ್ನಿ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ದ ಆಂಟರ್ಪ್ರಿನರ್ಸ್ ಅಂಡ್ ಆಲ್ಸೋ ಆಸ್ಪೈರಿಂಗ್ ಆಂಟರ್ಪ್ರಿನರ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಫಾರ್ ಕನ್ನಡ ಆಡಿಯನ್ಸ್ ಅಂತ ಅಷ್ಟೇ ಅಲ್ಲದೆ ದೇ ಆರ್ ಟೇಕಿಂಗ್ ದ ಇನ್ಪುಟ್ಸ್ ಫ್ರಮ್ ವೇರಿಯಸ್ of the regional essence as well in all the platforms, not very particular into the B2B ಅಥವಾ B2C ಅಂತಲ್ಲ, ಎಲ್ಲ ಕವರೇಜ್ ಮಾಡ್ತಾ ಇದ್ದಾರೆ. So I appreciate the task and also I wish a very good luck for the ಮುಂದೆ ಬನ್ನಿ. ನಮಸ್ತೆ, ನಾನು ಶರತ್ ಅಂತ. ಮುಂದೆ ಬನ್ನಿ ಪಾಡ್ಕಾಸ್ಟ್ ಅನ್ನ ಸುಮಾರು ತಿಂಗಳಿಂದ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಕನ್ನಡದವರಿಗೆ ನಮ್ಗೆ ಈಸಿಯಾಗಿ ಮಾತಾಡ್ಲಿಕ್ಕೆ, ಏನಾದ್ರು ಒಂದು ನಮ್ ತಲೆಯಲ್ಲಿ ಹೇಳ್ಕೊಳ್ಲಿಕ್ಕೆ ಇಂಗ್ಲಿಷ್ ಸ್ವಲ್ಪ ಬ್ಯಾರಿಯರ್ ಆಗ್ತಿತ್ತೇನೋ ಅಂತ ಅನಿಸ್ತಿತ್ತು.
ಕನ್ನಡದವರೇ ಸಿಕ್ಬಿಟ್ರೆ ಇನ್ನೂ ಸೂಪರ್ ಅಂತ ತಿಳ್ಕೊಂಡು ಬಂದ್ವಿ. ಸೂಪರ್ ಆಗಿ ನಡೆದಿದೆ, ಖುಷಿ ಆಯ್ತು. ಈ ತರದ್ ಇನ್ನೂ ಜಾಸ್ತಿ ಜನಕ್ಕೆ ನೆಟ್ವರ್ಕಿಂಗ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಎಲ್ಲರೂ ಮುಂದೆ ಬನ್ನಿ, ಜಾಯ್ನ್ ಆಗಿ, ಮತ್ತೆ ಯೂಟ್ಯೂಬ್ ಅನ್ನ ನೋಡ್ತಾ ಇರಿ, ಒಳ್ಳೆಯಾದಂತ ಇನ್ಫಾರ್ಮೇಶನ್ ಸಿಗತ್ತೆ. ಥ್ಯಾಂಕ್ ಯು. ಮುಂದೆ ಬನ್ನಿ ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ವಸಂತ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹೀಗೆ ಇನ್ನೂ ಒಳ್ಳೊಳ್ಳೆ ಬಿಸ್ನೆಸ್ ಮನ್ ನ ಕರೆದು, ಆಂಟ್ರಪ್ರನರ್ಸ್ ನ ಕರೆದು ಇನ್ನೂ ಚೆನ್ನಾಗಿ ಬರ್ಲಿ ಪ್ರೋಗ್ರಾಮ್ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಇವತ್ತು ಮುಂದೆ ಬನ್ನಿ ಭೇಟಿ ಇತ್ತು, ತುಂಬಾ ಖುಷಿ ಆಯ್ತು. ಆನ್ಲೈನ್ ಅಲ್ಲಿ ಪಾಡ್ಕಾಸ್ಟ್ ಈ ತರ ಎಲ್ಲ ಪ್ರತಿಯೊಬ್ರು ವೀಕ್ಷಣೆ ಮಾಡಿರ್ತೀರ, ಬಟ್ ಒಂದು ಆಫ್ಲೈನ್ ಅಲ್ಲಿ ಎಲ್ಲರನ್ನು ಭೇಟಿಯಾಗಿ ಒಂದು ವಿಚಾರಗಳನ್ನ ಹಂಚ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತೆ ಪ್ರತಿಯೊಬ್ರು ಆಂಟ್ರಪ್ರನರ್ಗೆ ಆದಂತ ಒಂದು ಕುಟುಂಬ ಅಥವಾ ಒಂದು ನಮಗೆ ಆದಂತ ಜನಗಳ ಮಧ್ಯೆ ನಾವು ಕಲಿಯುವಂತದ್ದು ಅದು ನಮ್ಮ ಮುಂದೆ ಬನ್ನಿ ಪಾಡ್ಕಾಸ್ಟ್ ಮುಖಾಂತರ, ಆ ಕಮ್ಯುನಿಟಿ ಮುಖಾಂತರ ನಡೀತಾ ಬಂದಿದೆ. ಪ್ರತಿಯೊಬ್ರದ್ದು ನಮ್ಮ ಕರ್ನಾಟಕದಲ್ಲಿ ಇರುವಂತ ಆಂಟ್ರಪ್ರನರ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡು ಅವರಿಂದ ಕಲ್ತಿ ಪ್ರತಿಯೊಬ್ರು ಯಾರ್ಯಾರು ಸ್ಟಾರ್ಟ್ಅಪ್ ಗಳನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ, ಮುಂದೆ ಬನ್ನಿ ಪ್ಲಾಟ್ಫಾರ್ಮ್ ಮುಖಾಂತರ ಯುಟಿಲೈಸ್ ಮಾಡ್ಕೊಳ್ಳಿ.